ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಭವ ಚಾನಲ್. ಇವತ್ತು ನಾನು ಬಂದು ನಮ್ಮ ಅಮ್ಮೋರ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಇವತ್ತು ಬಂದು ನನ್ನ ತಂಗಿಯರ ವೆಡ್ಡಿಂಗ್ ಆ್ಯನಿವರ್ಸರಿ. ಇದು ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ. ಹಾಗಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿಗೆ ಬಂದಿದ್ವಿ. ಇಲ್ಲಿ ಕೇಕ್ ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೂರಿಸಿದ್ವಿ. ಚೆರಿ ಬಂದು ಯಾಕೋ ಸ್ವಲ್ಪ ಆಟ ಮಾಡ್ತಾ ಇದ್ಲು. ಮತ್ತು ಅಮ್ಮ ಅತ್ತೆ ಎಲ್ಲ ಅರಿಶಿನ ಕುಂಕುಮ ಇಟ್ಟು ಆಶೀರ್ವಾದ ಮಾಡ್ತಾಯಿದ್ರು ಅಕ್ಷತೆ ಹಾಕಿ. ಇವತ್ತೇ ಮದುವೆ ಆಗೋತಪ್ಪ. ಹ್ಯಾಪಿ ಆನಿವರ್ಸರಿ ಟು ಯು. ಹ್ಯಾಪಿ ಆನಿವರ್ಸರಿ. ಸುಮ್ನಿರು. ಚೆರ್ರಿಲಾಡು ಏನು ರಿಯಾಕ್ಷನ್ ಇಲ್ಲ, ಸುಮ್ಮನೆ ಹ್ಯಾಪಿ ಆನಿವರ್ಸರಿ. ಇದು ಐಸ್ ಕ್ರೀಮ್ ಕೇಕ್ ಆಗಿರೋದ್ರಿಂದ ತಂಗಿ ಇನ್ನು 6 months ಅಲ್ವಾ, ಹಾಗಾಗಿ ಬಾಣ್ತಿ ತಿನ್ನಬೇಕು ಬೇಡ ಅಂತ ಹೇಳ್ತಾ ಇದ್ರು ಸತೀಶ್ ಅವರು. ಮತ್ತು ಚೆರಿ ಅಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು ಅಂತ ಹೇಳ್ಬೋದು. ಏನು ಮಾಡ್ತಿದ್ದಾರೆ ಅಂತ ಫುಲ್ಲು ನೋಡ್ತಾ ಇದ್ಲು. ಅದೇ ಐಸ್ ಕ್ರೀಮ್ ಬೇಡ್ಕಣತೆ ಕೆಳಗಡೆ ಬ್ರೆಡ್ ಇಕ್ಕತ್ತೆ ಸಾಕು. ಅವಳೇನು ಚಾನ್ಸ್ ಅಂತ ಇಲ್ಲಿ ಬಂದು ಯಶು ಎಲ್ಲರಿಗೂ ಕೇಕ್ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೌಲೆಲ್ಲ ತೊಗೊಂಬಂದು ಹಾಕ್ತಾ ಇದ್ದ. ಮತ್ತು ಮಾವ ಅತ್ತೆ ಮತ್ತು ಸತೀಶ್ ಅವರ ಚಿಕ್ಕಮ್ಮ ಅವ್ರ ಮಗಳು ಹರ್ಷಿತಾ ಅಂತ, ಇವ್ರು ಗೀತಕ್ಕ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಬಂದಿದ್ದರು. ಮತ್ತು ಇಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಅವ್ರ ಮನೆಗೆ ಕೂಡ ಸೆಲೆಬ್ರೇಷನ್ ಇತ್ತು, ಹರ್ಷಿತಾ ಅವ್ರ ಮನೆಗೆ. ಹಾಗಾಗಿ ನಾನೇ ಹೋಗಬೇಕು. ಇಲ್ಲಿ ಬಂದು ಇಬ್ಬರು ಅಟ್ ಎ ಟೈಮ್ ಗಿಫ್ಟ್ ಓಪನ್ ಮಾಡಿದ್ರು, ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡಿದ್ರು. ಫುಲ್ ನಗು ಬಂತು ಎಲ್ಲರಿಗೂ. ಎಕ್ಸ್ಚೇಂಜ್ ಅವಳು ಸೆಲ್ಫ್ ಗಿಫ್ಟ್ ಮಾಡ್ಕೊಂಬಿಟ್ಟವಳು ಅಲೋಟಲ್ಲಿ. ಮತ್ತು ಗಿಫ್ಟ್ ಬಂದು ಅವರು ನೆಕ್ ಚೈನ್ ಮತ್ತು ಇಯರಿಂಗ್ಸ್ ಇರೋ ಥರದ್ದು ಕೊಟ್ಟರು. ಇವಳು ಕಪಲ್ ರಿಂಗ್ಸ್ ಮಾಡಿಸಿದ್ಲು. ಎಲ್ಲರೂ ಎಷ್ಟು ಎಕ್ಸೈಟೆಡಾಗಿ ಏನು ಗಿಫ್ಟ್ ಅಂತ ಫುಲ್ಲು ನೋಡ್ತಾ ಇದ್ವಿ ಅಂತ ಹೇಳ್ಬೋದು ನಿಂತ್ಕೊಂಡು. ಎರಡು ತುಂಬ ಚೆನ್ನಾಗಿತ್ತು. ಕಪಲ್ಸ್ ರಿಂಗು ಅಷ್ಟೇ ಚೆನ್ನಾಗಿತ್ತು. ಮತ್ತು ಅದು ನೆಕ್ ಚೈನ್ ಕೂಡ ಇಯರಿಂಗ್ಸು ಎಲ್ಲ ಬಂದಿತ್ತು, ಚೆನ್ನಾಗಿತ್ತು. ಮಾಂಗಲ್ಯ ಅಂತಂತ ಮತ್ತು ರಿತ್ವಿಕ್ ಚಾಲಕ ಕೂಡ ಗಿಫ್ಟ್ ಕೊಟ್ಟರು. ಅವ್ರ ಅಂಕಲ್ಲು ಇಷ್ಟು ದೊಡ್ಡವರಾಗಿದ್ದಾರೆ ಗಿಫ್ಟ್ ಕೊಡೋ ಅಷ್ಟು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಮಕ್ಕಳಿಗೆ ಏನಾದರೂ ಸೆಲೆಬ್ರೇಷನ್ ನಡೆದ್ರೆ ಗಿಫ್ಟ್ ಕೊಡಬೇಕು ಅನ್ನೋ ಥರ ಖುಷಿ ಇರುತ್ತಲ್ವ, ಹಾಗಾಗಿ ಅವರು ಕೂಡ ಒಂದು ಗಿಫ್ಟ್ ಕೊಟ್ಟರು. ಮತ್ತು ಆಗಲೇ ನಾನು ಹೇಳ್ದಂಗೆ ಅಲ್ಲಿಂದ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಹರ್ಷಿತಾ ಅವ್ರ ಮನೆಗೆ ಬಂದ್ವಿ. ಅಲ್ಲಿ ಫುಲ್ ಡೆಕೋರೇಷನ್ ಮಾಡಿ ರೆಡಿ ಮಾಡಿದರು ಅವ್ರ ಅತ್ತಿಗೆ ಅಣ್ಣನಿಗೋಸ್ಕರ. ಅವ್ರು ಕೂಡ ಬಂದು ಫುಲ್ ಸರ್ಪ್ರೈಸ್ ಆದರು ಅಂತ ಹೇಳ್ಬೋದು. ಮತ್ತು ಹಾಡು ಕೂಡ ಹಾಕಿ ವೆಲ್ಕಮ್ ಮಾಡಿದ್ರು. ಬಟ್ ನನಗೆ ಕಾಪಿ ರೈಟ್ಸ್ ಆಗೋದ್ರಿಂದ ನಾನು ಹಾಡನ್ನ ಸ್ವಲ್ಪನೇ ಹಾಕಿ ಕಟ್ ಮಾಡಿದ್ದೀನಿ.
ಇಲ್ಲ ಇಲ್ಲ ಕೂತ್ಕೊಳ್ಳೋಣ. ಹಾಂ ತೆಗ್ದಿದ್ದೀನಿ ಬಾರಮ್ಮ. ಮತ್ತು ಕೇಕ್ ಕಟಿಂಗ್ ಕೂಡ ಆಯಿತು. ಎಲ್ಲರೂ ಕೂಡ ತಿನ್ನಿಸ್ಕೊಂಡ್ವಿ ಕೇಕ. ಮತ್ತು ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದಿದ್ದರು, ಅವ್ರಿಗೆಲ್ಲ ಕೇಕ್ ಕೊಟ್ಟು ಮತ್ತು ನಾವು ಹೊರಟಿದ್ದು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು. ಬಂದು ಬಾಲಾಜಿ ಗ್ರ್ಯಾಂಡ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹೇಳ್ಬಿಟ್ಟು RMC ರೋಡಲ್ಲಿ. ಆಲ್ಮೋಸ್ಟ್ ಇಲ್ಲಿಗೊಂದು 3-4 ಟೈಮ್ಸ್ ಬಂದಿದ್ದೀವಿ ಅನಿಸುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಸರಿ ಪುಟ್ಟ. ಅಮ್ಮೋ, ಚೆರ್ರಿ. ಚೆರ್ರಿ. ಎಲ್ಲ ಹೋಟೆಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಏನು ಮಾಡಿದ ಮಿಸ್ಕಿನ ಮಾಡಿ ಪ್ರಿಯಾ 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 ಅವಾಗಿಂದ ಹೇಳ್ತಾನೆ ಇಲ್ಲ ವಿನಯ್. ಮತ್ತು ಇದು ಬಂದು ಗುಂಟೂರು ಚಿಕನ್ ತೊಗೊಂಡ್ವಿ ಸ್ಟಾರ್ಟರ್ಸ್ಗೆ, ಮತ್ತು ಪೆಪ್ಪರ್ ಚಿಕನ್ನು ಎಲ್ಲ ತೊಗೊಂಡ್ವಿ. ಆಮೇಲೆ ಊಟ ಮಾಡ್ತಾ ಬ್ಯುಸಿ ಆಗಿಬಿಟ್ವಿ ಅಂತ ಹೇಳ್ಬೋದು. ಮತ್ತು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಏನೇನು ತಿಂದ್ವಿ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲನೂ ಟೇಸ್ಟ್ ಅಂತೂ ಸೂಪರಾಗಿತ್ತು. ನಾವು ತಿಂತಾಯಿದ್ರೆ ಇವರಿಬ್ಬರು ಜ್ಯೂಸ್ ಕುಟ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಥಂಡಿ ಇತ್ತು ಬೇಡ ಅಂತಂದ್ರು, ಇವ್ರು ಕೇಳಬೇಕಲ್ಲ, ಗೋಳಿ ಸೋಡಾ ತಗೊಂಡು ಕುಡಿತಾಯಿದ್ರು. ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ಪಾರ್ಟಿ ಕೂಡ ಕೊಟ್ಟರು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಮತ್ತು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಇಲ್ಲಿ ಬಂದು ನಾನು, ನನ್ನ ತಮ್ಮ ಮತ್ತು ನನ್ನ ಮಗ 3 ಜನ ಗಾಡೀಲಿ ಹೋಗ್ತಾಯಿದ್ವಿ. ಅವರೆಲ್ಲ ಕಾರಲ್ಲಿ ಬರ್ತಾಯಿದ್ರು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಏನು ಮಾಡಬೇಕು ಅಂತ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.